ನಾನು ಒಬ್ಬಂಟಿಗನಾಗಿರುವಾಗ, ವೈಯಕ್ತಿಕವಾಗಿ ನನ್ನ ದೇವರೊಂದಿಗೆ ಮಾತಾಡುತ್ತಿರುವಾಗ ಬಹಳಷ್ಟು ಸಾರಿ ಅತ್ತಿದ್ದೇನೆ. ಇನ್ನೂ ಅಳುತ್ತಲೇ ಇದ್ದೇನೆ. ಪ್ರಭುವೇ, ಕಷ್ಟಪಡಬೇಕಾದಷ್ಟು ಕಷ್ಟಪಡ್ಲಿಕ್ಕಾಗ್ತಾ ಇಲ್ಲ. ನನ್ನಲ್ಲಿ ಸೋಮಾರಿತನ ಇದೆ. ಆ ಸೋಮಾರಿತನ ಜಯಿಸುವ ಶಕ್ತಿ ನನಗೆ ದಯಪಾಲಿಸಿರಿ ದೇವರೇ ಎಂದು ಈ ದಿನಕ್ಕೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಅಂದರೆ ಅರ್ಥವೇನೆಂದರೆ, ನಾವು ಕರ್ತನಿಗೋಸ್ಕರ ಜೀವಿಸಬೇಕಾದಷ್ಟು ಜೀವಿಸುತ್ತಾ ಇಲ್ಲ ಎನ್ನುವಂಥದ್ದು 100% ವಾಸ್ತವ. ಸತೀಶ್ ಕುಮಾರಾದ ನಾನು ಮಾಡಬೇಕಾದಷ್ಟು ಸೇವೆ, ಮಾಡಬಹುದಾದಷ್ಟು ಸೇವೆ ಮಾಡ್ತಾ ಇಲ್ಲ ಎಂಬ ವಾಸ್ತವ ಎಂಬ ವಿಷಯ ನನಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕೆಂದರೆ ಮಾಡಬೇಕಾದ ಸೇವೆ ಇನ್ನೂ ಬಹಳಷ್ಟಿದೆ. ದೇವರು ನಮಗೆ ಒಂದೇ ಒಂದು ಜೀವಿತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಒಂದೇ ಒಂದು ಜೀವಿತ ಕೊಟ್ಟಿದ್ದಾರೆ. ಈ ಭೂಮಿಗೆ ನಾವು ಮತ್ತೊಮ್ಮೆ ಬರುವ ಚಾನ್ಸ್ ಇದೆ ಅಂತೀರಾ? ಇಲ್ಲವೇ ಇಲ್ಲ. ನೀವು ಏನಾದರೂ ಕರ್ತನಿಗಾಗಿ ಮಾಡಲಿಚ್ಛಯಿಸುವುದಾದರೆ ಈ ಭೂಮಿಯ ಮೇಲೆಯೇ ಮಾಡಬಲ್ಲಿರಿ. ಪರಲೋಕಕ್ಕೆ ಹೋಗಿ ನೀವೇನು ಮಾಡಲಿಕ್ಕೆ ಆಗೋದಿಲ್ಲ. ಆತ್ಮಗಳನ್ನು ರಕ್ಷಿಸಬಲ್ಲಂತಹ, ಕ್ರಿಸ್ತನ ಪ್ರೀತಿಯನ್ನು ತೋರಿಸಬಲ್ಲಂತಹ, ಸುವಾರ್ತೆಯನ್ನು ಪ್ರಕಟಿಸಬಲ್ಲಂತಹ, ಸಭೆಯಲ್ಲಿ ಸೇವೆ ಮಾಡಬಲ್ಲಂತಹ, ದೇವರಿಗೋಸ್ಕರ ಜೀವಿಸಬಲ್ಲಂತಹ, ನೀವೇನಾದರೂ ಕರ್ತನಿಗೋಸ್ಕರ ಮಾಡಬಲ್ಲಂತಹ ಒಂದು ಅವಕಾಶ ಇರೋದಾದರೆ ಭೂಮಿಯ ಮೇಲೆ ಇದೆ, ಇಲ್ಲೇ ಇದೆ. ಒಂದು ಸಾರಿ ಮರಣ ಹೊಂದಿದ ನಂತರ ನಾವು ಪರಲೋಕಕ್ಕೆ ಹೋಗ್ತೇವೆ. ಅಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಕೇಳಿ ಸಹೋದರ ಸಹೋದರಿಯರೇ, ಜಾನ್ ವೆಸ್ಲಿ ಅನ್ನುವಂತಹ ಅದ್ಭುತನಾದ ಸೇವಕರು ಇಂಗ್ಲೆಂಡ್ ದೇಶದಲ್ಲಿ ಮೆಥೋಡಿಸ್ಟ್ ಸಭೆಯನ್ನು ಪ್ರಾರಂಭಿಸಿರುವ ಅದ್ಭುತನಾದ ದೈವ ಸೇವಕರು ಒಂದು ಮಾತು ಹೇಳಿದ್ದಾರೆ. ಈ ಭೂಲೋಕಕ್ಕೆ ಒಂದೇ ಒಂದು ಸಾರಿ ಬಂದಿದ್ದೇನೆ, ಮತ್ತೊಮ್ಮೆ ಬರುವ ಅವಕಾಶ ನನಗೇ ಇಲ್ಲ. ನನ್ನ ಕರ್ತನಿಗೋಸ್ಕರ ನಾನು ಏನಾದರೂ ಮಾಡಬಹುದಾದರೆ ಈ ಭೂಮಿಯ ಮೇಲೆ ಈಗಲೇ ಮಾಡಬೇಕು. ಸಾರಬೇಕಾದಷ್ಟು ಸುವಾರ್ತೆ ಈಗಲೇ ಸಾರಬೇಕು. ತೋರಿಸಬೇಕಾದ ದೇವರ ಪ್ರೀತಿ ಈಗಲೇ ತೋರಿಸಬೇಕು. ಮಾಡಬಹುದಾದ ಪ್ರಾರ್ಥನೆ ಇದ್ರೆ ಈಗಲೇ ಮಾಡಬೇಕು. ಯಾರನ್ನಾದರೂ ಬಲಪಡಿಸುವುದಾದ್ರೆ, ಯಾರನ್ನಾದರೂ ಆಧರಿಸುವುದಾದ್ರೆ, ಯಾರನ್ನಾದರೂ ಪ್ರೋತ್ಸಾಹಿಸುವುದಾದ್ರೆ, ಯಾರಿಗಾದರೂ ಕೈಲಾದ ಸಹಾಯ ಮಾಡಿ ಉಪಕಾರ ಮಾಡೋದಾದ್ರೆ ಇವಾಗ್ಲೇ ಮಾಡಬೇಕು. ನಾನು ಸತ್ತ ನಂತರ ಹಾಗೆ ಮಾಡುವ ಅವಕಾಶ ಇರಲ್ಲ. ಮತ್ತೊಮ್ಮೆ ಈ ಭೂಮಿಯ ಮೇಲೆ ನಾನು ಬರುವ ಚಾನ್ಸ್ ಕೂಡ ಇಲ್ಲ. ಜಾನ್ ವೆಸ್ಲಿ ಅವರು ವಾಕ್ಯ ಸಾರಲು ಮಾರ್ನಿಂಗ್ 4:15 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ರಂತೆ. ಪ್ರತಿದಿನ 7ರಿಂದ 10 ಪ್ರಸಂಗ ಮಾಡ್ತಾ ಇದ್ರಂತೆ. ಅವರಿಗೆ 80 ವರ್ಷ ವಯಸ್ಸು ಬಂದಾಗ ಅವರು ಮೊಳಕಾಲೂರಿ ಹತ್ತಿದ್ರಂತೆ. ಎದಕ್ಕಾಗಿ ಹತ್ತಿದ್ರಂತೆ ಗೊತ್ತಾ? ಪ್ರಭುವೇ, ಯೇಸುವೇ, ಈ ಶರೀರಕ್ಕೆ ಬೆಳಗಿನ ಜಾವ 4:15 ಗಂಟೆಯವರೆಗೂ ಮಲಗಬೇಕು ಎಂಬುದಾಗಿ ಅನಿಸುತ್ತದೆ. ಯೇಸುವೇ, ಈ ಸೋಮಾರಿತನದಿಂದ ನನ್ನನ್ನು ಬಿಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ರು. ಏನಂತ? ಅವರ ಶರೀರಕ್ಕೆ ಎಲ್ಲಿಯವರೆಗೂ ಮಲಗಬೇಕನ್ನಿಸ್ತಾ ಇತ್ತಂತೆ? ಹೇಳ್ತೇನೆ ಕೇಳಿ. 4:30ವರೆಗೂ ಮಲಗಬೇಕನ್ನಿಸುತ್ತೆ ದೇವರೇ ಎಂದು ಹೇಳ್ತಾ ಇದ್ರು. ಈ ಶರೀರದಲ್ಲಿರುವ ಸೋಮಾರಿತನದಿಂದ ನನ್ನನ್ನು ಬಿಡಿಸಿರಿ ದೇವರೇ. 4:30ವರೆಗೂ ಮಲಗಿದ್ದಕ್ಕೆ ಸೋಮಾರಿತನವೆಂದು ಭಾವಿಸುವುದಾದರೆ, ಹಲೋ, 9 ಗಂಟೆಯವರೆಗೂ ಕೋಣದಂತೆ ಅನ್ನೋದು ಬೇಡ ಬಿಡಿ. ಮತ್ತೆ 9 ಗಂಟೆವರೆಗೂ ಮಲಗುತ್ತೀರಿ, 10 ಗಂಟೆವರೆಗೂ ಮಲಗುತ್ತೀರಿ, ಬೆಳಿಗ್ಗೆ 7 ಗಂಟೆಯವರೆಗೂ ಮಲಗುತ್ತಾ ಇರ್ತೀರಿ. ಒಂದು ಸಾರಿ ಆಲೋಚಿಸಿರಿ ಸಹೋದರ ಸಹೋದರಿಯರೇ. ನನ್ನ ಕುರಿತು ನಾನು ಆಲೋಚಿಸುತ್ತಿರುವಾಗ, ನಾನು ಮಾಡಬಹುದಾದ ಸೇವೆ ಕುರಿತು ಆಲೋಚಿಸುತ್ತಿರುವಾಗ, ನನ್ನ ಮುಂದೆ ಇರುವ ಓಟದ ಕುರಿತು ಆಲೋಚಿಸುತ್ತಿರುವಾಗ ನನ್ನ ಮನಸ್ಸು ಮನಪೂರ್ವಕವಾಗಿ ದೇವರ ಮುಂದೆ ಒಪ್ಪಿಕೊಳ್ಳುತ್ತೆ. ದೇವರೇ, ನಾನು ಒಬ್ಬ ಸೋಮಾರಿಯಾಗಿದ್ದೇನೆಂದು. ನನಗಿರುವ ಸೋಮಾರಿತನದಿಂದ ನನಗೆ ಬಿಡಿಸಿರೆಂದು ಬೇಡಿಕೊಳ್ಳುತ್ತೆ. ಸೋಮಾರಿಗಳಿಗಿರುವ ದೊಡ್ಡ ಗುಣ ಯಾವುದು ಗೊತ್ತಾ? ಹೇಳಂತೀರಾ? ಅವರಿಗೆ ಆಡು ತೋರಿಸಿ, ಇತ್ತೀಚೆಗೆ ನಿನ್ನಲ್ಲಿ ಬಹಳಷ್ಟು ಸೋಮಾರಿತನ ಹೆಚ್ಚಾಗ್ತಿದೆ ಎಂದು ಹೇಳ್ನೋಡಿ. ಏನಂದ್ರಿ? ನಾನ್ ಸೋಮಾರಿಯಾಗಿದ್ದೇನೋ? ನಾನು ಸೋಮಾರಿ ಸ್ತ್ರೀಯಾಗಿದ್ದೇನೋ? ಒಪ್ಪಿಕೊಳ್ತಾರಂತೀರಾ ಅವರು? ಒಪ್ಪಿಕೊಳ್ಳಲ್ಲ. ಒಪ್ಪಿಕೊಳ್ಳುವುದಕ್ಕಾಗಿಯೂ ಕೂಡ ಏನ್ ತೋರಿಸ್ತಾರೆ ಗೊತ್ತಾ? ಸೋಮಾರಿತನ. ಜೋಲುಗೈಯಿಂದ ಕೆಲಸ ಮಾಡುವವನು ಏನಾಗ್ತಾನಂತೆ? ದರಿದ್ರನಾಗ್ತಾನಂತೆ. ಚುರುಕುಗೈಯುಳ್ಳವನು ಏನಾಗ್ತಾನೆ? ಹೇಳ್ತೇನೆ ಕೇಳಿ, ಐಶ್ವರ್ಯವಂತನಾಗ್ತಾನೆ. ನಿಮಗೆ ಕೊಟ್ಟ ಉದ್ಯೋಗದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡ್ರಿ. ನಿಮಗೆ ಕೊಟ್ಟ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ. ಮೈಗಳರಾಗಿ ಕೆಲಸ ಮಾಡಬೇಡಿ. ನಿಮ್ಮ ಮೇಲಿರುವ ಯಜಮಾನ ನಿಮ್ಮನ್ನು ಉದ್ಯೋಗದಲ್ಲಿ ಇಟ್ಕೊಂಡದ್ದಕ್ಕಾಗಿ
ಸಂತೋಷಿಸುವ ಹಾಗೆ ಉದ್ಯೋಗ ಮಾಡ್ರಿ. ಅಬ್ಬಾ, ಎಷ್ಟು ಚೆನ್ನಾಗಿ ಕೆಲಸ ಮಾಡೋನು ಸಿಕ್ಕ ನನಗೆ. ನಾನು ಕೆಲಸ ಹೇಳೋದೇ ತಡ, ಖಚಿತವಾಗಿ ಮಾಡಿ ಮುಗಿಸ್ತಾನೆ. ಬೇರೆ ಯಾರಾದರೂ ಟೈಮ್ ಪಾಸ್ ಮಾಡ್ತಾರೇನೋ, ಆದ್ರೆ ಇವನು ಮಾತ್ರ ಟೈಮ್ ಪಾಸ್ ಮಾಡಲ್ಲ, ಟೈಮ್ ವೇಸ್ಟ್ ಮಾಡಲ್ಲ, ಖಚಿತವಾಗಿ ಕೆಲಸ ಪೂರ್ತಿ ಮಾಡ್ತಾನೆ ಎನ್ನುವ ರೀತಿಯಲ್ಲಿ ನೀವು ಕೆಲಸ ಮಾಡುವುದಾದರೆ ಬೈಬಲ್ ಹೇಳ್ತದೆ, ಶ್ರದ್ಧೆಯಿಂದ ಕೆಲಸ ಮಾಡುವವನು ಏನಾಗ್ತಾನಂತೆ? ಐಶ್ವರ್ಯವಂತನಾಗ್ತಾನೆ. ನೀವು ಕಷ್ಟಪಡುವುದಾದರೆ ಕಷ್ಟಪಟ್ಟ ಹಸ್ತಗಳನ್ನೇ ದೇವರು ಆಶೀರ್ವದಿಸ್ತಾರೆ ಎಂಬ ವಿಷಯವನ್ನು ಮರೆಯಬೇಡಿ. ಅಮ್ಮ ಸಹೋದರಿಯರೇ, ಯಾವ ಮನೆಯಲ್ಲಿರುವಂತಹ ಮನೆ ಒಡತೆ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಮನೆ ಕಟ್ಟಿಕೊಳ್ತಾಳೋ ಆ ಮನೆಯನ್ನು ದೇವರು ಆಶೀರ್ವದಿಸ್ತಾರೆ. ಮೈಗಳಳು ಇರುವಂತಹ ಮನೇ ಆಶೀರ್ವದಿಸಲ್ಪಡಲ್ಲ ಮತ್ತು ನಿರ್ಮಿಸಲ್ಪಡುವುದೇ ಇಲ್ಲ. ಈ ದಿನ ತೀರ್ಮಾನ ತೆಗೆದುಕೊಳ್ಳೋಣ, ಮನೆ ಒಡತಿಯಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೇನೆಂದು, ಗಂಡನಾಗಿ ನಾನು ಕಷ್ಟಪಟ್ಟು ಕೆಲಸ ಮಾಡ್ತೇನೆಂದು. ಸೋಮಾರಿತನವನ್ನು, ನಿದ್ದೆ ಮಾಡುವಂಥದ್ದನ್ನು, ಹೊಟ್ಟೆ ಬಾಕತನವನ್ನು ನಾನು ಜಯಿಸುತ್ತೇನೆ. ಶ್ರದ್ಧೆಯಿಂದ ಕೆಲಸ ಮಾಡಿ ನನ್ನ ಕುಟುಂಬಕ್ಕೆ ಯಾವುದೊಂದು ಕಡಿಮೆ ಇಲ್ಲದಂತೆ ನಾನು ನೋಡಿಕೊಳ್ತೇನೆ ಎನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಜೋಲುಗೈಯಿಂದ ಕೆಲಸ ಮಾಡುವವನು ದರಿದ್ರನಾಗುತ್ತಾನೆ. ಅಂತಹ ಗಂಡ ಯಾರಾದರೂ ಇರೋದಾದ್ರೆ, ಹೆಂಡತಿ ಮಕ್ಕಳು ಕಠಿಣವಾದ ದರಿದ್ರತನ ಅನುಭವಿಸಬೇಕಾಗ್ತದೆ. ಆದರೆ ಶ್ರದ್ಧೆಯಿಂದ ಕೆಲಸ ಮಾಡೋದಾದ್ರೆ ದೇವರೇ, ನೀವು ಆಶೀರ್ವದಿಸ್ತೀರಿ, ಐಶ್ವರ್ಯವನ್ನು ಕೊಡ್ತೀರಿ, ದಿವ್ಯದಾನ ಕೊಡ್ತೀರಿ, ಆಶೀರ್ವಾದಕರವಾಗಿ ಅಂಥವರನ್ನು ಮಾಡುತ್ತೀರಿ. ಅದಕ್ಕಾಗಿಯೇ ದೇವರೇ ಬೇಡಿಕೊಳ್ತಿದ್ದೇವೆ. ನಮ್ಮ ಪ್ರಿಯ ಸಹೋದರಿಯರನ್ನು, ಸಹೋದರರನ್ನು ಕನಿಕರಿಸಿ ಅತ್ಯಧಿಕವಾಗಿ ಆಶೀರ್ವದಿಸಿರಿ. ಆತ್ಮೀಕತೆ, ಆರೋಗ್ಯ, ಹಾಗೆಯೇ ವಾಕ್ಯವನ್ನು ಕ್ರಿಯೆಯಲ್ಲಿಡುವಂತಹ ಭಾಗ್ಯ ಎಲ್ಲರಿಗೂ ಅನುಗ್ರಹಿಸಿರಿ. ಮನೆ ಒಡತಿಯಾಗಿ ಕಷ್ಟಪಡೋದಾದ್ರೆ, ಗಂಡನಾಗಿ ಕಷ್ಟಪಡೋದಾದ್ರೆ, ಆ ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀವು ಕೊಡುವುದಾದರೆ ಅಂಥ ಕುಟುಂಬ ಕಟ್ಟಲ್ಪಡುತ್ತೆ, ಆ ಮನೆ ಅಭಿವೃದ್ಧಿಯಾಗುತ್ತೆ, ಅವರ ಮಕ್ಕಳು ಪ್ರಯೋಜಕರಾಗ್ತಾರೆ. ಅಂತಹ ಕೃಪೆ ಪ್ರತಿ ಕುಟುಂಬಕ್ಕೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.